ಡ್ರಗ್ಸ್ ಪೆಡ್ಲರ್ಸ್ ವಿರುದ್ಧ 12 ಪ್ರಕರಣ. ಗಾಂಜಾ ಘಾಟಿನ ಬಗ್ಗೆ ಮಾಹಿತಿ ಬಿಚ್ಚಿಟ್ಟ ಕಮಿಷನರ್. ಅವಳಿ ನಗರದ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಡ್ರಗ್ಸ್ ಪೆಡ್ಲರ್ ಮೇಲೆ 12 ಡ್ರಗ್ಸ್ ಪ್ರಕರಣ ದಾಖಲು ಮಾಡಿದ್ದು 64 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಹೇಳಿದರು. ನಗರದಲ್ಲಿಂದು ಸ್ಪೆಷಲ್ ಡ್ರೈವ್ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಗಾಂಜಾ ವಹಿವಾಟು, ಮಾದಕ ವಸ್ತುಗಳ ಬಳಕೆ ಜೋರಾಗಿರುವ ಹಿನ್ನೆಲೆಯಲ್ಲಿ ಸ್ಪೆಷಲ್ ಡ್ರೈವ್ ಮಾಡಲಾಗುತ್ತಿದೆ ಎಂದರು. ಗಲಾಟೆ ಮಾಡೋದು, ಬೈಯೋದು, ಹೊಡೆಯೋದು, ಆಮೇಲೆ ಇನ್ನು ಬೇರೆ ಬೇರೆ ರೀತಿ ಕಿರುಕುಳ ಕೊಡೋದು, ದುಡ್ಡು ಕಿತ್ಕೊಂಡು ಹೋಗೋದು, ಮನೆಯಲ್ಲಿರೋ ಸಾಮಾನು ಎತ್ಕೊಂಡು ಹೋಗೋದು, ಒಡವೆ ವಸ್ತುಗಳನ್ನ ಎತ್ಕೊಂಡು ಹೋಗೋದು, ಈ ಥರ ಭಾಳ ಒಂಥರ ಬೇಸರ ಆಗೋ ರೀತಿಯಲ್ಲಿ ನಡ್ಕೊಂಡಿರುವಂಥದ್ದು ಪೇರೆಂಟ್ಸ್ ಹೇಳಿದ್ದಾರೆ. ಎಲ್ಲ ಪೇರೆಂಟ್ಸು ನಾವು ಇಂಟ್ರ್ಯಾಕ್ಟ್ ಮಾಡೋದ್ರ ಸಂದರ್ಭದಲ್ಲಿ ಮುಂದೆ ನಾವು ಜವಾಬ್ದಾರಿ ತೊಗೊಳ್ತೀವಿ ಸರ್. ಅಕಸ್ಮಾತ್ ಅವ್ರು ಏನಾದರೂ ನಾವು ಹೇಳಿದಾಗ ಕೇಳಲಿಲ್ಲ ಅಂದರೆ ಪೊಲೀಸ್ ಠಾಣೆ ಬಂದು ನಾವೇ ಹೇಳ್ತೀವಿ ಅನ್ನೋಂಥದ್ದು ತಿಳಿಸಿದ್ದಾರೆ. ಮತ್ತು ನಮ್ಮ ಅಧಿಕಾರಿಗಳಿಗೂ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ. ಏನಂದರೆ ಇವ್ರುಗಳದ್ದು ಮತ್ತೆ ಫರ್ದರ್ ಆ್ಯಕ್ಟಿವಿಟಿ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಅವ್ರ ಪೇರೆಂಟ್ಸ್ ಕಡೆಯಿಂದ ಮತ್ತು ಅವರ ಅಕ್ಕಪಕ್ಕದ ಮನೆಗಳ ಕಡೆಯಿಂದ ಯಾವ ರೀತಿ ನಾವು ನಮ್ಮ ಠಾಣೆಗಳಲ್ಲಿರುವಂತಹ ಕೆಲವು ಡೋಸಿಯರ್ಸ್ ವ್ಯಕ್ತಿಗಳು ಯಾರಿರ್ತಾರೆ, ಸೊ ಅಂಥವ್ರಿಗೆ ಹೋಗಿ ವೆರಿಫಿಕೇಷನ್ ಮಾಡ್ತಾರೆ. ಒಟ್ಟು 467 ಜನರನ್ನು ವಶಕ್ಕೆ ಪಡೆದು ಆಸ್ಪತ್ರೆಗಳಲ್ಲಿ ತಪಾಸಣೆ ಮಾಡಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್, ಧಾರವಾಡದ SDM ಡಿಮ್ಯಾನ್ಸ್ಗಳಲ್ಲಿ ತಪಾಸಣೆ ಮಾಡಲಾಗಿದ್ದು, ಕಳೆದ ಭಾನುವಾರ 1ನೇ ಸುತ್ತಿನ ಜಾಗೃತಿ ಕಾರ್ಯಾಗಾರ ಮಾಡಿದ್ದೇವೆ. ಇಂದು ಮತ್ತೆ 2ನೇ ಸುತ್ತಿನ ಜಾಗೃತಿ ಕಾರ್ಯಾಗಾರ ಮಾಡಲಾಗಿದ್ದು 467 ಗಾಂಜಾ ವ್ಯಸನಗಳಲ್ಲಿ 251 ಜನರ ರಿಸಲ್ಟ್ ಪಾಸಿಟಿವ್ ಬಂದಿದೆ. 216 ಜನರ ವೈದ್ಯಕೀಯ ಪರೀಕ್ಷೆ ರಿಪೋರ್ಟ್ ನೆಗೆಟಿವ್ ಬಂದಿದ್ದು, ವಶಕ್ಕೆ ಪಡೆದವರಲ್ಲಿ 45 ಜನರ ಮೇಲೆ ದೂರು ದಾಖಲೆ ಮಾಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ದಿವ್ಯಾ ಮೇಡಮ್ ಅವರು ಕೂಡ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಬೇಕಾಗಿರುವಂತಹ ಟೆಸ್ಟಿಂಗ್ ರಿಲೇಟೆಡ್ ಸ್ಟಾಫ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಅವ್ರನ್ನ ಅಗತ್ಯ ಸಂಖ್ಯೆಯಲ್ಲಿ ಒದಗಿಸ್ಕೊಟ್ಟು ನಮಗೆ ಈ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ KMC ಏನಿದೆ ಹುಬ್ಬಳ್ಳಿಯಲ್ಲಿ KMC ಸಂಸ್ಥೆ ಇರ್ಬೋದು, ಧಾರವಾಡದ SDM ಸಂಸ್ಥೆ ಇರ್ಬೋದು, ಮತ್ತು ಡಿಮ್ಯಾನ್ಸ್ ಸಂಸ್ಥೆ ಇದೆ, ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಡಿಮ್ಯಾನ್ಸ್ ಸಂಸ್ಥೆ ಏನಿದೆ, ಈ 3 ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಈ ಎಲ್ಲ ಒಂದು ಟೆಸ್ಟಿಂಗ್ ಪ್ರೋಸೆಸ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನಾವು ಶಿಕ್ಷಣ ಸಂಸ್ಥೆಗಳು ಏನಿದ್ದಾವೆ ಆ ಶಿಕ್ಷಣ ಸಂಸ್ಥೆಗಳ ಪ್ರಿಮೈಸಸ್ಸಲ್ಲಿರ್ಬೋದು, ಅವರುಗಳಿಗೆ ಅಂತ ಇರುವಂತಹ ಹಾಸ್ಟೆಲ್ಸ್ ಇರ್ಬೋದು, PGಗಳು ಭಾಳಷ್ಟು ನಮ್ಮ ವಿದ್ಯಾನಗರ ಸೇರಿದಂತೆ ಆ ಕಡೆ ಸಬರ್ಬನ್ನು, ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ನು ಸೇರಿದಂತೆ ಭಾಳಷ್ಟು ನಮ್ಮ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳಲ್ಲಿ ಸಾಕಷ್ಟು PGಗಳು ಕೂಡ ಇದ್ದಾವೆ. ಆ PGಗಳಲ್ಲಿ ಗ್ರೂಪ್ಗಳಲ್ಲಿ ಹುಡುಗರು ಹೋಗ್ಬಿಟ್ಟು ವಾಸ ಮಾಡಿಕೊಂಡು ಈ ಒಂದು ವ್ಯಸನವನ್ನು ಮಾಡ್ತಿರುವಂಥದ್ದು ಕೂಡ ನಾವು ನಿರ್ದಿಷ್ಟ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ಸ್ಯೂಮರ್ಸ್ ಮತ್ತು ಈ ಎಲ್ಲ ಕನ್ಸ್ಯೂಮರ್ಸ್ ಏನಿದೆ ಯಾರು ಪೆಡ್ಲರ್ ಅನ್ನುವಂಥದ್ದು ಐಡೆಂಟಿಫೈ ಮಾಡಿಬಿಟ್ಟು ಅವ್ರನ್ನೂ ಕೂಡ ಹುಡುಕುವಂಥ ಪ್ರಯತ್ನ ಮಾಡಿದ್ದೀವಿ. ಇವಾಗ ನಾವು ವಶಪಡಿಸ್ಕೊಂಡಿರೋರಲ್ಲಿ ಕೆಲವರು ಪೆಡ್ಲರ್ಸ್ ಕೂಡ ಇದ್ದಾರೆ. ನಂಬರ್ಸ್ ಏನು ಅಂತ ಸ್ಪೆಸಿಫಿಕ್ ಆಗಿ ನನಗೆ ಗೊತ್ತಿಲ್ಲ. ಪೆಡ್ಲರ್ಸ್ ಕೂಡ ಇದ್ದಾರೆ. ಅವ್ರ ಮೇಲೆ ಅಗತ್ಯ ರೀತಿಯಲ್ಲಿ ಕ್ರಮ ಜರುಗಿಸಲಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಪೊಲೀಸ್ ಇಲಾಖೆಯ ಉದ್ದೇಶ ಏನಿದೆ, ಅವಳಿ ನಗರಗಳು ಮಾದಕ ವಸ್ತುಗಳಿಂದ ಮುಕ್ತ ಆಗಬೇಕು, ಡ್ರಗ್ ಫ್ರೀ ಟ್ವಿನ್ ಸಿಟೀಸ್ ಮಾಡುವಂಥ ಪ್ರಯತ್ನದಲ್ಲಿ ಸಾರ್ವಜನಿಕರಿಂದ ಕೂಡ ಉತ್ತಮ ಸಹಕಾರ ಸಿಕ್ಕಿದೆ. ಸೊ ಮಾಧ್ಯಮದವರಿಂದ ಕೂಡ ಉತ್ತಮ ಸಹಕಾರ ಸಿಕ್ಕಿದೆ. ನಮ್ಮ ಪ್ರಯತ್ನ ಮುಂದುವರಿಯುತ್ತೆ. ಹಾಗಾಗಿ ನಮ್ಮಿಂದ ಇದೇ ರೀತಿ ಸಹಕಾರ ಈಗ ನೋಡಿ, ಪಾಲಕರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವಾಗ ಏನಾಗುತ್ತೆ, ಯಾವುದೇ ಒಂದು ಕೇಸ್ ಆದಂಥ ಸಂದರ್ಭದಲ್ಲಿ ಬೇಲ್ಗೆ ಶ್ಯೂರಿಟಿ ಕೊಡಬೇಕಾಗುತ್ತೆ, ಅಥವಾ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ರಿಲೀಸು ಮಾಡಿಸ್ಬೇಕಾಗುತ್ತೆ. ಭಾಳಷ್ಟು ಜನ ಪಾಲಕರಿಗೆ ಇದೆಲ್ಲ ಪ್ರಕ್ರಿಯೆ ಗೊತ್ತೇ ಆಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಅವರೇ ಒಬ್ರಿಗೊಬ್ಬರು ಶ್ಯೂರಿಟಿ ಕೊಡುವಂಥದ್ದು, ಅವ್ರು ಯಾರೋ ಸ್ನೇಹಿತರು, ಅಣ್ಣಂದರು ಅಥವಾ ಅಣ್ಣಂದರು ಸ್ನೇಹಿತರು, ಈ ಥರ ಅಲ್ಲಲ್ಲೇ ಹೋಗ್ಬಿಟ್ಟು ಅದು ಮನೆಯಲ್ಲಿ ತಲುಪೋದಿಲ್ಲ. ಈ ರೀತಿ ನಾನು ನಿರ್ದಿಷ್ಟವಾಗಿ ನಾನು ಸೂಚನೆ ಕೊಟ್ಟಿದ್ದು, ಯಾರ್ಯಾರು ಡ್ರಗ್ ಕನ್ಸ್ಯೂಮರ್ಸ್ ಸಿಗ್ತಾರೆ ಅವ್ರ ಪೇರೆಂಟ್ಸ್ನ ಕಡ್ಡಾಯವಾಗಿ ಕರ್ಕೊಂಡ್ಬಂದು ನೋಡೋದಂಥ ಸಂದರ್ಭದಲ್ಲಿ
ಒಟ್ಟಾರೆಯಾಗಿ ವ್ಯಸನಿಗಳ ಪೋಷಕರಿಗೂ ಪೊಲೀಸರಿಂದ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಮಾದಕ ವಸ್ತುಗಳ ವ್ಯಸನದಿಂದ ಹೊರಬರಲು ಸಲಹೆ ಕೂಡ ನೀಡಲಾಗುತ್ತಿದೆ. ಮಕ್ಕಳ ನಡತೆಯಿಂದ ಬೇಸತ್ತು ಪೋಷಕರು ಕಣ್ಣೀರು ಹಾಕುತ್ತಿದ್ದಾರೆ. ಈ ಬಗ್ಗೆ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕೆಂದು ಸೂಚನೆಯನ್ನು ಕೂಡ ನೀಡಿದರು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.